ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಸರ್. ಆ ಒಗ್ಗಟ್ಟು ಬರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಅನೀಶ್ ಸರ್ ಅಂತವ್ರಿಗೆ ಅಂತ ಒಬ್ಬ ಡೈರೆಕ್ಟ್ರಿಗೆ ನಿಮಗೆ ಸಾಥ್ ಕೊಡೋಕ್ಕಾಗಿಲ್ಲ ಅಂದರೆ ಮತ್ತೆ ಯಾರಿಗೆ ಸಾಥ್ ಕೊಡ್ತೀರಾ? ಒಂದು ಕನ್ನಡಿಗರಿಗೆ ಲಾಸ್ ಹೊರತು ಇವ್ರಿಗಂತೂ ಅಲ್ಲ. ಇವರು ಹಾಕಿರೋ ದುಡ್ಡು ಲಾಸ್ ಆಗ್ಬೋದು ಈ ಸಿನಿಮಾ ಸೋತ್ರೆ. ಆದರೆ ಒಂದು ಕನ್ನಡಕ್ಕೆ ಆದ ಒಂದು ಅವಮಾನ ಅಂತಲೇ ಹೇಳ್ತೀನಿ. ಯಾಕಂತ ಹೇಳ್ತೀನಿ ಕೇಳಿ. ಇಂಥ ಒಂದು ಸಿನಿಮಾ ನಮ್ಗೆ ಉಳಿಸೋಕ್ಕಾಗಿಲ್ಲ ಅಂತಂದರೆ ಇನ್ನೊಬ್ಬ ಹೊಸ ಡೈರೆಕ್ಟ್ರು, ಹೊಸ ಪ್ರೊಡ್ಯೂಸರ್, ಹೊಸ ಒಬ್ಬ ಹೀರೋ ಬರ್ಬೇಕಂತಂದರೆ ಅವನ ಒಂದು ಕನಸನ್ನ ನೀವು ಕಟ್ ಮಾಡಿ ಬಿಸಾಡ್ದಂಗೆ ಇರುತ್ತೆ. ಯಾಕಂದರೆ ನಾನು ಹೇಳ್ದೆ ಅನೀಶ್ ಸರ್ನ ನಂಗೆ ನೋಡಿದಾಗ, ಅವ್ರನ್ನ ನೋಡಿದಾಗ ನಂಗೆ ಯಾವಾಗಲೂ ಖುಷಿ. ಯಾಕಂದರೆ ಇವಾಗ ಅವ್ರನ್ನ ನಾನು ಒಂದು 10 ವರ್ಷದಿಂದ ನೋಡ್ತಾ ಇದ್ದೀನಿ. ಅಂದರೆ ಆ ಥರ ಹೇಳ್ತಾ ಇಲ್ಲ, ಪಬ್ಲಿಸಿಟಿಗೋಸ್ಕರನೂ ಹೇಳ್ತಾ ಇಲ್ಲ. ಆ ಯಪ್ಪ ತುಂಬ ಸಿಂಪಲ್ ಆಗಿ ಹೇಳ್ತಾರೆ, ಒಳ್ಳೆ ಸಿನಿಮಾ ಕೊಡ್ತಾರೆ. ಆದರೆ ಈ ಸಿನಿಮಾ ಎಲ್ಲದಕ್ಕಿಂತ ಸೂಪರ್ ಆಗೈತೆ. ಈ ಸಿನಿಮಾನು ಸೋತ್ರೆ ಅವ್ರಿಗೆ ನಾನು ಒಂದೇ ಸಜೆಷನ್ ಕೊಡ್ತೀನಿ ಸರ್, ಕನ್ನಡಕ್ಕೆ ಮಾಡಬೇಡಿ ಸಿನಿಮಾನ. ಹೋಗಿ ಸರ್, ಬೇರೆ ಯಾವುದೋ ಇಂಡಸ್ಟ್ರಿ ತುಂಬ ಇದೆ ಸರ್, ಹೋಗಿ ಸರ್. ಇವತ್ತು ಸಣ್ಣ ಪುಟ್ಟ ಅವರಿಂದ ಒಂದು ತಮಿಳಲ್ಲಿ ಬಂದು ನಮ್ಮಲ್ಲಿ ಏನು ಮತ್ತೆ ಆಗಿರೋದು, ದೊಡ್ಡವ್ರು ಯಾರು ಸಣ್ಣ ಫಿಲ್ಮ್ಗೆ ಸಾಥ್ ಕೊಡಲ್ಲ. ಸಣ್ಣವರು ದೊಡ್ಡವ್ರ ಫಿಲ್ಮ್ಗೆ ಸಾಥ್ ಕೊಡ್ತಾರೆ. ಒಂದು ಆ್ಯಕ್ಟ್ರು ಶಿವಣ್ಣ ಅಂತವ್ರು ಕೊಡ್ತಾರೆ, ಬೈಟ್ ಕೊಡ್ತಾರೆ ಸರ್ ನೋಡ್ರೋ ಸಿನಿಮಾ ಅಂತ. ಯಾವ ಆ್ಯಕ್ಟ್ರು ಸಾಥ್ ಕೊಡ್ತಾರೆ? ಯಾಕೆ ಕೊಡಲ್ಲ? ಯಾಕೆ ಸಣ್ಣ ಫಿಲ್ಮ್ ಬರಬಾರ್ದು ಅಂತಲ್ಲ? ಸಣ್ಣ ಫಿಲಮ್ ಬಂದೆ ಸರ್ ಇಂಡಸ್ಟ್ರಿ. ಸಣ್ಣ ಎಲ್ಲ ಥಿಯೇಟ್ರಲ್ಲಿ ಯಾವಾಗ ಇರಬೇಕು, ಜನ ಇದ್ರೇ ಎಲ್ಲ. ಯಾಕಂದರೆ ನಮ್ಮ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಿಲ್ಲ ಸರ್. ಆ ಒಗ್ಗಟ್ಟು ಬರ್ಬೇಕು ಸರ್. ಫಸ್ಟ್ ಆಫ್ ಆಲ್ ಅನೀಶ್ ಸರ್ ಅಂತವ್ರಿಗೆ ಅಂತ ಒಬ್ಬ ಡೈರೆಕ್ಟ್ರಿಗೆ ನಿಮಗೆ ಸಾಥ್ ಕೊಡೋಕ್ಕಾಗಿಲ್ಲ ಅಂದರೆ ಮತ್ತೆ ಯಾರಿಗೆ ಸಾಥ್ ಕೊಡ್ತೀರಾ? ಬೇರೆ ಭಾಷೆ ಅವರೆಲ್ಲ ಬರ್ತಾರೆ, ಇಲ್ಲಿ ಪ್ರಮೋಷನ್ ಮಾಡ್ಕೊಂಡು ಹೋಗ್ತಾರೆ, ಅವ್ರಿಗೆಲ್ಲ ಸಾಥ್ ಕೊಡ್ತೀರಾ. ನಮ್ಮ ಕನ್ನಡ ಇಂಡಸ್ಟ್ರಿಯವ್ರಿಗೆ ನೀವು ಸಾಥ್ ಕೊಡಲ್ಲ. ಮತ್ತು ಹೆಂಗೆ ಮಾಡ್ತಾರೆ ಇಂಡಸ್ಟ್ರಿ? ಮತ್ತು ಹೆಂಗೆ ರೀಚ್ ಆಗುತ್ತೆ? ಹೆಂಗೆ ಒಬ್ಬ ಪರ್ಸನ್ ರೀಚ್ ಆಗಬೇಕು ಅಂತೀವಿ. ರೀಚ್ ಆಗಬೇಕು ಅಂದರೆ ಫಸ್ಟ್ ದೊಡ್ಡವ್ರು ಸಾಥ್ ಕೊಡಿ. ದೊಡ್ಡ ಆ್ಯಕ್ಟರು, ಡೈರೆಕ್ಟರ್ ಅಂತೀರಲ್ಲ, ಬನ್ನಿ ಪ್ರಮೋಷನ್ ಕೊಡಿ ಅಂತ ಹೇಳ್ತಾ ಇಲ್ಲ ನಾನು. ಅಟ್ಲೀಸ್ಟ್ ಹೇಳಿ ಸರ್ ಸಿನಿಮಾದ ಬಗ್ಗೆ. ಒಂದು ಹೊಸ ಸಿನಿಮಾ ಹೊಸೊಬ್ರು ಬರ್ತಾರೆ, ಇಲ್ಲ ಅಲ್ಲೇ ಪಾಪ ಅನೀಶ್ ಅವರು ಎಂತ ಎಫರ್ಟ್ ಇದ್ರಲ್ಲಿ ಕಾಣುತ್ತಾರೆ. ಆ್ಯಕ್ಟಿಂಗ್ ಥರ ಇದೆಯಾ, ನ್ಯಾಚುರಲ್ ಆಗಿದೆಯಾ? ಏನು ನಿಮ್ಮನ್ನು ಒಂದಂತ ಹೇಳ್ತೀನಿ, ನಿಮ್ಮ ಕ್ಯಾನ್ಸರ್ ಬಂದಿದೆ ಅಂದ್ಕೊಳ್ಳಿ, ಬನ್ನಿ ಫಿಲಮ್ ನೋಡೋಕ್ಕೆ. 2 ಅವರು ನಿಮ್ಗೆ ರೋಗ ಇದೆ ಅಂತ ಮರ್ತೋಗ್ಬಿಡ್ತೀರಿ. ಇದಂತೂ ಪಕ್ಕ. ಟ್ವಿಸ್ಟ್ ಬೇಕಾ? ಬನ್ನಿ ಸಿನಿಮಾಗೆ. ಹೌದಾ, ಈ ಥರ ಟ್ವಿಸ್ಟ್ ಕೊಡ್ಬೋದಾ ಅಂತ ತೋರಿಸುತ್ತೆ. ನಾವು ನೋಡ್ಬೇಕಂದ್ರೆ ಅಲ್ಟಿಮೇಟ್ ಮೂವಿ ಬ್ರೋ, ಸಕ್ಕದಾಗಿದೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.